ಪ್ರಸಿದ್ಧ ಶ್ರೀ ಉಳವಿ ಚೆನ್ನಬಸವೇಶ್ವರ ಜಾತ್ರೆಗೆ ಪೊಲೀಸ್ ಇಲಾಖೆಯಿಂದ ವಿಶೇಷ ಬಂದೋಬಸ್ತ್. ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ಉಳವಿಯಲ್ಲಿ ನಡೆಯುತ್ತಿರುವ ಶ್ರೀ ಚೆನ್ನಬಸವೇಶ್ವರ ಜಾತ್ರೆ ಜನವರಿ 25ರಿಂದ ಆರಂಭಗೊಂಡಿದ್ದು ಫೆಬ್ರವರಿ 5ರವರೆಗೆ ನಡೆಯಲಿದೆ. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿರುವ ಮಹಾರಥೋತ್ಸವ ಫೆಬ್ರವರಿ 3ರಂದು ನಡೆಯಲಿದ್ದು, ಈ ಅವಧಿಯಲ್ಲಿ ಸುಮಾರು 80,000ರಿಂದ 90,000 ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಜಾತ್ರೆಯ ಪ್ರಯುಕ್ತ ವಿಶೇಷ ಹಾಗೂ ವಿಸ್ತೃತ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಉಳವಿ ಚೆನ್ನಬಸವೇಶ್ವರ ಜಾತ್ರೆಗೆ ಭಕ್ತಾದಿಗಳು ಪಾದಯಾತ್ರೆ, ಚಕ್ಕಡಿ ಗಾಡಿಗಳು, ಎತ್ತುಗಳ ಗಾಡಿ ಹಾಗೂ ಟ್ರಾಕ್ಟರ್ಗಳ ಮೂಲಕ ಆಗಮಿಸುವುದು ವಿಶೇಷವಾಗಿದ್ದು, ಈ ಬಾರಿ ಸುಮಾರು 1,200 ಚಕ್ಕಡಿ ಗಾಡಿಗಳು ಮತ್ತು 800 ಟ್ರಾಕ್ಟರ್ಗಳಲ್ಲಿ ಭಕ್ತರು ಆಗಮಿಸಿ ಜಾತ್ರಾ ಸ್ಥಳದಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ. ಭಕ್ತರ ಸುರಕ್ಷತೆ ಹಾಗೂ ಜಾತ್ರಾ ಮಹೋತ್ಸವದ ಸುಗಮ ನಿರ್ವಹಣೆಗೆ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲಾ ಸಂಬಂಧಿತ ಇಲಾಖೆಗಳ ಸಹಯೋಗದೊಂದಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ವಿಸ್ತೃತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ. ಜಾತ್ರೆಯ ಭದ್ರತೆಯನ್ನು ಖಚಿತಪಡಿಸಲು ಕೆಳಕಂಡಂತೆ ಬಲಿಷ್ಠ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಲಾಗಿದೆ. 1 ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, 1 ಉಪ ಪೊಲೀಸ್ ಅಧೀಕ್ಷಕರು, 6 ವೃತ್ತ ನಿರೀಕ್ಷಕರು, 26 ಪೊಲೀಸ್ ಉಪ ನಿರೀಕ್ಷಕರು, 300 ಪೊಲೀಸ್ ಸಿಬ್ಬಂದಿ, 200 ಗೃಹರಕ್ಷಕ ಸಿಬ್ಬಂದಿ, 2 ಡಿಆರ್ ಸಶಸ್ತ್ರ ದಳ ತಂಡಗಳು, 1 ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಕೆಎಸ್ಆರ್ಪಿ ತುಕಡಿ ಇವುಗಳೊಂದಿಗೆ ಜಾತ್ರಾ ಸ್ಥಳದ ಸುತ್ತಮುತ್ತ ನಿರಂತರ ನಿಗಾ ವಹಿಸಲಾಗಿದೆ. ತಾಂತ್ರಿಕ ಹಾಗೂ ಮೂಲಭೂತ ಭದ್ರತಾ ವ್ಯವಸ್ಥೆಗಳು. ಸರ್ಕಾರದ ಮಾರ್ಗಸೂಚಿಯಂತೆ ಜಾತ್ರಾ ಪ್ರದೇಶದಲ್ಲಿ 100 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಅವುಗಳ ಮೇಲ್ವಿಚಾರಣೆಗೆ ಕಮಾಂಡ್ ಸೆಂಟರ್ ಸ್ಥಾಪಿಸಲಾಗಿದೆ. ಭಕ್ತರಿಗೆ ಮಾಹಿತಿ ಹಾಗೂ ಸೂಚನೆ ನೀಡಲು 10 ಎಲ್ಇಡಿ ಪರದೆಗಳು, ಮೇಲ್ವಿಚಾರಣೆಗೆ 5 ಮಿನಿ ವಾಚ್ ಟವರ್ಗಳು, ವಾಹನ ವ್ಯವಸ್ಥೆಗೆ 8 ಪಾರ್ಕಿಂಗ್ ತಾಣಗಳು ನಿರ್ಮಿಸಲಾಗಿದೆ. ಜಾತ್ರಾ ಪ್ರದೇಶದ ಮೇಲೆ ಡ್ರೋನ್ ಮೂಲಕ ವಿಶೇಷ ಹವಾಯಿ ನಿಗಾ ವಹಿಸಲಾಗುತ್ತಿದ್ದು, ತಾತ್ಕಾಲಿಕ ಪೊಲೀಸ್ ಹೊರಟಾಣೆಯನ್ನು ಸ್ಥಾಪಿಸಲಾಗಿದೆ. ಆರೋಗ್ಯ, ಅಗ್ನಿಶಾಮಕ ಮತ್ತು ಸ್ವಯಂ ಸೇವಾ ವ್ಯವಸ್ಥೆ. ಭಕ್ತರ ಆರೋಗ್ಯದ ದೃಷ್ಟಿಯಿಂದ 4 ಆಂಬ್ಯುಲೆನ್ಸ್ ಸೇವೆಗಳು ಒದಗಿಸಲಾಗಿದ್ದು, ಜಾತ್ರಾ ಪ್ರದೇಶದ 4 ಸ್ಥಳಗಳಲ್ಲಿ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಲಾಗಿದೆ. ಅಗ್ನಿ ಅವಘಡಗಳನ್ನು ತಡೆಯಲು 1 ಅಗ್ನಿಶಾಮಕ ವಾಹನ ಹಾಗೂ ಅಗ್ನಿಶಾಮಕ ಬೈಕ್ಗಳನ್ನು ನಿಯೋಜಿಸಲಾಗಿದೆ. ಜೊತೆಗೆ 150 ಸ್ವಯಂ ಸೇವಕರು ಸಮವಸ್ತ್ರದಲ್ಲಿ ಜಾತ್ರೆಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಗಸ್ತು, ಚೆಕ್ಪೋಸ್ಟ್ ಮತ್ತು ಅಪರಾಧ ತಡೆ. ಜಾತ್ರೆಯ ಭದ್ರತೆಗೆ 5 ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ಚಕ್ಕಡಿ ಗಾಡಿಗಳ ಸುರಕ್ಷಿತ ಸಂಚಾರಕ್ಕಾಗಿ ದಾಂಡೇಲಿ ಉಪವಿಭಾಗದ ವ್ಯಾಪ್ತಿಯ 70 ಕಿಲೋಮೀಟರ್ ರಸ್ತೆಯಲ್ಲಿ ದಿನದ 24 ಗಂಟೆ ಬೈಕ್ ಪೆಟ್ರೋಲಿಂಗ್ ತಂಡಗಳನ್ನು ನಿಯೋಜಿಸಲಾಗಿದೆ. ಚೆಕ್ ಪೋಸ್ಟ್ಗಳಲ್ಲಿ ಚಕ್ಕಡಿ ಗಾಡಿಗಳನ್ನು ಗುರುತಿಸಲು ರೇಡಿಯಂ ಸ್ಟಿಕರ್ ಅಂಟಿಸುವ ವಿಶೇಷ ಕ್ರಮ ಕೈಗೊಳ್ಳಲಾಗಿದೆ. ದರೋಡೆ, ಜೇಬು ಕಳ್ಳತನ ಹಾಗೂ ಸರಪಳಿ ಕಸಿತ ತಡೆಗಾಗಿ ನೆರೆ ಜಿಲ್ಲೆಗಳಾದ ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಹುಬ್ಬಳ್ಳಿಯಿಂದ ನುರಿತ ಪೊಲೀಸ್ ಸಿಬ್ಬಂದಿಯನ್ನು ಕರೆಸಿ ಜಾತ್ರಾ ಅವಧಿಯಲ್ಲಿ ವಿಶೇಷ ಅಪರಾಧ ತಡೆಪಡೆ ರಚಿಸಲಾಗಿದೆ. ಮದ್ಯ ನಿಷೇಧ ಮತ್ತು ಸಂಚಾರ ನಿಯಂತ್ರಣ. ದಾಂಡೇಲಿ ಉಪವಿಭಾಗದ ವ್ಯಾಪ್ತಿಯ 3 ತಾಲೂಕುಗಳಲ್ಲಿ ಫೆಬ್ರವರಿ 2 ಮತ್ತು 3ರಂದು ಮದ್ಯ ಮಾರಾಟ ನಿಷೇಧ ಜಾರಿಗೊಳಿಸಲಾಗಿದೆ. ಭಕ್ತಾದಿಗಳು ಜಾತ್ರೆಗೆ ಆಗಮಿಸುವಾಗ ಮದ್ಯಪಾನ ಮುಕ್ತ ಹಾಗೂ ಸುರಕ್ಷಿತ ಚಾಲನೆ ಪಾಲಿಸಬೇಕು. ಜಾನುವಾರುಗಳ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿ ಚಕ್ಕಡಿ ಗಾಡಿಗಳನ್ನು ಅತಿವೇಗವಾಗಿ ಚಲಾಯಿಸದೆ ಸುರಕ್ಷಿತ ಚಾಲನೆಗೆ ಆದ್ಯತೆ ನೀಡುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಮಹಾರಥೋತ್ಸವ ಮುಗಿದ ನಂತರ ರಾತ್ರಿ 11 ಗಂಟೆಯ ಬಳಿಕ ಮಾತ್ರ ಚಕ್ಕಡಿ ಹಾಗೂ ಟ್ರಾಕ್ಟರ್ಗಳಿಗೆ ವಾಪಸ್ ತೆರಳಲು ಅನುಮತಿ ನೀಡಲಾಗುವುದು ಎಂದು ತಿಳಿಸಲಾಗಿದೆ. ತುರ್ತು ಸಹಾಯಕ್ಕಾಗಿ ಸಂಪರ್ಕಿಸಿ 112 ತುರ್ತು ಸೇವೆ 100 ಪೊಲೀಸ್ ನಿಯಂತ್ರಣ ಕೊಠಡಿ ಕಾರವಾರ. ಪೊಲೀಸ್ ಉಪ ನಿರೀಕ್ಷಕರು ಜೊಯ್ಡಾ 9480805266. ವೃತ್ತ ನಿರೀಕ್ಷಕರು 9480805237. ಉಪ ಪೊಲೀಸ್ ಅಧೀಕ್ಷಕರು ದಾಂಡೇಲಿ 9480805223. ಉಳವಿ ಶ್ರೀ ಚೆನ್ನಬಸವೇಶ್ವರ ಜಾತ್ರೆಯನ್ನು ಶಾಂತಿಯುತವಾಗಿ ಹಾಗೂ ಸುರಕ್ಷಿತವಾಗಿ ನಡೆಸಲು ಪೊಲೀಸ್ ಇಲಾಖೆ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದು, ಭಕ್ತಾದಿಗಳು ಸಹಕಾರ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ.